ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಫಲಾನುಭವಿಗಳಿಗೆ ಡಾಕ್ಟರ್ ಎಂಸಿ ಸುಧಾಕರ್ ಹಕ್ಕುಪತ್ರಗಳ ವಿತರಣೆ. ಚಿಂತಾಮಣಿ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಶನಿವಾರ ನಗರದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದರು. ಸಚಿವರು ಮಾತನಾಡಿ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 1368 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದೆ. ಹಕ್ಕುಪತ್ರಗಳನ್ನು ಮಂಡಳಿಯಿಂದ ನಗರಸಭೆಗೆ ಹಸ್ತಾಂತರಿಸಲಾಗುತ್ತದೆ. ನಗರಸಭೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಖಾತೆಯಾಗುತ್ತದೆ. ಖಾತೆಯಾದ ನಂತರ ಮಂಡಳಿಯು ಫಲಾನುಭವಿಗಳಿಗೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸುತ್ತದೆ. ಫಲಾನುಭವಿಗಳು ನಗರಸಭೆಯಲ್ಲಿ ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರು. ಫಲಾನುಭವಿಗಳು ಮಧ್ಯವರ್ತಿಗಳ ಮೊರೆ ಹೋಗಬಾರದು. ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ಪೌರಾಯುಕ್ತರನ್ನು ಭೇಟಿ ಮಾಡಿ ಎಂದು ಸಲಹೆ ನೀಡಿದರು. ಜಿಲ್ಲಾಧಿಕಾರಿ ಜಿ. ಪ್ರಭು, ತಹಶೀಲ್ದಾರ್ ಸುದರ್ಶನ ಯಾದವ್, ಪೌರಾಯುಕ್ತ ಜಿಎನ್ ಚಲಪತಿ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಕೆಂಪರಾಜು ಇವರೆಲ್ಲ ಸಹ ಅಂಬೇಡ್ಕರ್ ಕಾಲೋನಿಯರಾಗಿರ್ತಾರೆ. ನೆಕ್ಸ್ಟ್ ಟಿಪ್ಪು ನಗರ ಲಾವಣ್ಯ ಬಿ, ಹರೀಶ್, ಟಿಪ್ಪು ನಗರ. ವಹೀದಾ ಬೇಗಂ ರೆಡಿ. ಹುಸೇನ್ ಸಾಬ್, ಟಿಪ್ಪು ನಗರ. ಟಿಪ್ಪು ನಗರ. ನೆಕ್ಸ್ಟ್ ಲಾಸ್ಟ್ ಹಸೀನಾ, ಸೈಯದ್ ಬಾಷಾ. ಜೋರಾದ ಚಪ್ಪಾಳೆ ತಟ್ಟಿ. ಎಷ್ಟೋ ದಿನಗಳಿಂದ ಬಾಕಿ ಇದ್ದಂತಹ ಪ್ರಕರಣಗಳನ್ನ ಮಾನ್ಯ ಜಿಲ್ಲಾ ಘೋಷಣೆ ಆಗಿರ್ತಕ್ಕಂತಹ ಕೊಳಗೇರಿ ಪ್ರದೇಶದಲ್ಲಿ ಈವರೆಗೂ 1360 ಹಕ್ಕುಪತ್ರವನ್ನು ಕೊಟ್ಟಿದ್ದೇವೆ. ಸೊ ಈ 1300 ಹಕ್ಕುಪತ್ರದಲ್ಲೂ ಒಂದು ನಕಲು ಕಾಪಿನ ನಮ್ಮ ಮಂಡಳಿ ವತಿಯಿಂದ ನಾವು ನಗರಸಭೆ ಆಯುಕ್ತರಿಗೆ ಕಳಿಸ್ಕೊಡ್ತೀವಿ ನಾವು. ಸೊ ನಗರಸಭೆ ಆಯುಕ್ತರು ಇವರಲ್ಲಿ ನಮ್ಮ ಏನು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹೆಸರಿಗೆ ಖಾತೆಯನ್ನ ಮಾಡಿಕೊಡ್ತಾರೆ. ಸೊ ಆ ಖಾತೆ ಆದ ಮೇಲೆ ನಾವು ನಿಮ್ಗೆ ನಾವು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಡ್ತೇವೆ. ಸೊ ರಿಜಿಸ್ಟರ್ ಮಾಡಿಕೊಟ್ಟ ಆದ ಮೇಲೆ ನೀವು ಅದನ್ನ ಖಾತೆ ಬದಲಾವಣೆ ಮಾಡಿಕೊಂಡು ದಾಖಲೆಯನ್ನ ನಿಮ್ಮ ವಶಕ್ಕೆ ಬರುತ್ತೆ. ನಗರಸಭೆ ವತಿಯಿಂದ ನಿಮಗೆ ಎಲ್ಲಾ ಸಹ ಖಾತೆಯನ್ನ ವಿತರಣೆ ಮಾಡ್ತೀವಿ. ಈಗಾಗಲೇ ಮಾನ್ಯ ಸಚಿವರು ಸುಮಾರು 1300ಕ್ಕೂ ಅಧಿಕ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದಾರೆ. ಇದು ನಮ್ಮೆಲ್ಲ ಸೌಭಾಗ್ಯ ಅಂತ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಬಂದಿರುವಂತ ಎಲ್ಲ ನಮ್ಮ ಹಕ್ಕುಪತ್ರಗಳನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈಗ ನಮ್ಮ ಚಲಪತಿ ಸ್ವಲ್ಪ ಹೊರಟು ಒಳ್ಳೆ ಕೆಲಸಗಾರ ಹೊರಟು ಪೊಲೀಸ್ ಆಗಿದ್ದ. ನಂಗೆ ಪೊಲೀಸ್ ಏನೋ ಬಟ್ಟೆ ತೆಗೆದವ್ರೆ ಅದು ನಮ್ಮ ಪೊಲೀಸ್ ಒಳಗೆ ಸೇರ್ಕೊಂಡು ಆಚೆ ಈಗ ಏನೀಗ ಹಕ್ಕುಪತ್ರ ಕೊಟ್ಟಿದ್ದೀವಿ. ಈಗ ಸ್ಲಮ್ ಬೋರ್ಡ್ ಅವರು ನಗರಸಭೆಗೆ ಅದನ್ನ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಇಲ್ಲಿ ಹಸ್ತಾಂತರ ಮಾಡಬೇಕು. ಹೌದಾನೆ? ಅವರು ಇವ್ರಿಗೆ ಓನರ್ಶಿಪ್ ಕೊಡ್ತಾರೆ. ಆವಾಗ ಅದ ನಂತರ ಮುನ್ಸಿಪಾಲಿಟಿ ಅವರು ಖಾತಾ ಮಾಡ್ತಾರೆ. ಚಲಪತಿ ಅವ್ರು ಏನ್ ಹೇಳಿದ್ದು, ನಗರಸಭೆಗೆ ನೀವು ಬರೋಂತ ಇದಕ್ಕಾಗಿ ಬಂದು ಅಲ್ಲಿ ಅಲ್ಲಾಡುವಂಥದ್ದು ಮತ್ತೊಂದು ಬೇಡ, ಯಾರು ಮಧ್ಯವರ್ತಿಗಳು ಮತ್ತೊಬ್ರು ಇಟ್ಕೊಂಡು ಓಡಾಡೋದು ಬೇಡ, ನಾವೇ ನಿಮ್ಮ ಮನೆಗಳಿಗೆ ಖಾತೆಗಳು ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳೋದು ದಾಟಿ ಬೇರೆ ಒಟ್ಟೊಟ್ಟಾಗಿ ಹೇಳಿದ್ದಾರೆ. ಅದರಿಂದ ತಪ್ಪಾಗಿ ತಿಳ್ಕೊಬೇಡಿ. ಅದರಿಂದ ಇದು ಪ್ರಕ್ರಿಯೆ ಇಲ್ಲಿಗೆ ಮುಗಿದಿಲ್ಲ, ಇನ್ನ ಪ್ರಕ್ರಿಯೆ ಆಗೋದಿದೆ. ಇನ್ನ ಏನು 1000 ಚಿಲ್ಲರೆ ನಾವು ಕೊಟ್ಟಿದ್ದೀವಿ, ಅದರದ್ದು ಪ್ರಕ್ರಿಯೆ ಆಗ್ಬೇಕು, ಬೇಗ ಆಗ್ಬೇಕು. ತಡ ಮಾಡ್ತಾ ಇದೀವಿ. ನಾವು ಇವೆಲ್ಲ ಒಟ್ಟಿಗೆ ಎಷ್ಟು ದಿವಸದಲ್ಲಿ ಮಾಡ್ತೀವಿ? 10 ದಿನದಲ್ಲಿ ಮುನ್ಸಿಪಾಲಿಟಿ ಕೊಡ್ತೀಯಾ? ಈಗ ಮುನ್ಸಿಪಾಲಿಟಿ ನೀವು ಖಾತೆ ಕೊಟ್ರ 600 ಈಗ ರೆಡಿ ಮಾಡ್ಕೊಡ್ಬೇಕು. ಅದೇ ಈಗ ಎಲ್ಲ ಒಟ್ಟಿಗೆ ಅದನ್ನ ನಗರಸಭೆಯಿಂದ ಕೊಡಿಸುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಎಲ್ರಿಗೂ ತಡ ಆಗಿದ್ದಕ್ಕೆ ಕ್ಷಮಿಸಿ.